ಬೆಂಗಳೂರಿನಲ್ಲಿ ಮಳೆಗೆ ಮೊದಲ ಸಾವು. ಮಹದೇವಪುರದ ಚಿನ್ನಸಂದ್ರದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಗೋಡೆ ಕುಸಿದು 33 ವರ್ಷದ ಶಶಿಕಲಾ ಬಲಿಯಾಗಿದ್ದಾರೆ. ಮೊದಲ ಮಳೆಗೆ ಸಾವು ಕೂಡ ಸಂಭವಿಸಿದೆ ಚಿನ್ನಸಂದ್ರದಲ್ಲಿ. ಇನ್ನೇನಾಗಬೇಕು? ಇದಕ್ಕೆಲ್ಲವೂ ಕೂಡ ಸರ್ಕಾರ ಹೊಣೆಯನ್ನು ಹೊತ್ತುಕೊಳ್ಳುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಜೋರಾದ ಮಳೆ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ರಸ್ತೆ ಇಕ್ಕೆಲಗಳನ್ನ ಯಾಕೆ ಸ್ವಚ್ಛ ಮಾಡಿಲ್ಲ? ಚರಂಡಿಗಳಿಗೆ ನೀರು ಹೋಗುವಂತೆ ವ್ಯವಸ್ಥೆ ಯಾಕೆ ಮಾಡಿಲ್ಲ? ನಾಳೆ ನಾಡ್ದು ಇನ್ನೂ ಕೂಡ ರಣಭೀಕರ ಮಳೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರವಾಹ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಎಚ್ಚರಿಕೆಯನ್ನ ನೀಡಿದೆ. ಸರ್ಕಾರ ಇದಕ್ಕೇನ್ ಕ್ರಮವನ್ನ ಕೈಗೊಳ್ತೀರಾ? ಮಳೆ ಬಂದು ನೀರು ಮನೆಗೆ ಹೊಕ್ಕದ ಮೇಲೆ ನೀವು ಬಂದು ಹೆಲ್ಪ್ ಮಾಡ್ತೀರಾ ಅಥವಾ ನೀವು ಬಂದು ಅದನ್ನು ನೋಡ್ಕೊಳ್ತೀರಾ ಅನ್ನುವಂತಹ ಗ್ಯಾರಂಟಿಗಳನ್ನ ನೀವು ಕೊಡ್ತಿದ್ದೀರಾ. ಆದ್ರೆ ಮಳೆ ಬರೋಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಕ್ರಮವನ್ನ ಏನು ವಹಿಸಬೇಕು ಅಂತ ಯಾಕೆ ನೋಡಿಲ್ಲ? ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹೇಗೆ ಪರದಾಡ್ತಾ ಇದ್ದಾಳೆ ಆ ಮಹಿಳೆ ಅನ್ನುವುದನ್ನ. ಮನೆಗೆ ನೀರು ನುಗ್ಗಿದೆ. ಮಲಗಲಿಕ್ಕೆ ಯೂಸ್ ಮಾಡಿದ್ದಂತಹ ಅದೆಷ್ಟೋ ಹಾಸಿಗೆಗಳನ್ನ ಮಳೆ ನೀರಲ್ಲಿ ನೆನೆಯುವ ಹಾಗೆ ಆಗಿದೆ. ಅದೆಷ್ಟೋ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗಿದೆ. ಅದೆಷ್ಟೋ ಜನರ ಮನೆಗೆ ನೀರು ನುಗ್ಗಿದೆ. ಇದು ಕರಾವಳಿಯೋ ಬೆಂಗಳೂರೋ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಆ ತರ ನೀರು ಬರ್ತಾ ಇದೆ. ಮುನ್ನೆಚ್ಚರಿಕೆಯನ್ನ ಕೊಟ್ಟಿರುವಂತಹ ಹವಾಮಾನ ಇಲಾಖೆ ತನ್ನ ಕೆಲಸವನ್ನ ತಾನು ಮಾಡಿದೆ. ಆದ್ರೆ ಸರ್ಕಾರ ಯಾಕೆ ಮಾಡಿಲ್ಲ? ಇದು ನೇರ ಪ್ರಶ್ನೆ. ಸರ್ಕಾರ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟದ ಮೇಲೂ ಕೂಡ ಮತ್ತೆ ಹೀಗಾಗಿದೆ ಅಂದ್ರೆ ಏನರ್ಥ? ಕರ್ನಾಟಕದಲ್ಲಿ ಇನ್ನಷ್ಟು ದಿನ ಮಳೆ ಬರ್ತಾ ಇದೆ. ನಾಳೆ ನಾಡಿದ್ದು ಮಳೆ ಫಿಕ್ಸ್. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮೊದಲ ಸಾವು ಕೂಡ ಆಗಿದೆ. ಮಳೆಗೆ ಮಹದೇವಪುರದ ಚಿನ್ನಸಂದ್ರದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಗೋಡೆ ಕುಸಿದು 33 ವರ್ಷದ ಶಶಿಕಲಾ ಬಲಿಯಾಗಿದ್ದಾರೆ ದುರಾದೃಷ್ಟವಶಾತ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.